ಏನಾಗಿದಪ್ಪ ಜ್ಞಾನಿಗಳಾಗಿರ್ತಕ್ಕಂಥ ಒಂದು ಮಾತು ಹಿಂಗ್ ಹೇಳ್ತಾರಲ್ಲ, ಏನ್ ಹೇಳ್ತಾರ ಮತ್ತ ರಸಿಕ ನಾಡಿದವನ ಮಾತು ಶಶಿವನೇಸಿ ಬಂದಂತೆ. ಹೌದು ಹೌದು ರಸಿಕ ನಾಡಿದವನ ಮಾತು ಶಶಿವನೇಸಿ ಬಂದಂತೆ, ರಸಿಕ ನಿಲ್ಲದವನ ಮಾತು ಕಿವಿಯೊಳಗೆ ಕಪ್ಪರ ಗೋಟು ಹೊಡೆದಂತೆ ಸರ್ವಜ್ಞ ಆಗ್ತದವರು. ಹೌದು ಹೌದು ಹೇಳಪ್ಪ ಹಿಂಗ ಯಾಕೆ ಮಾತನ್ನು ಹೇಳ್ಬೇಕಾಗ್ಯದ ಅಂತ ಕೇಳಿರ್ತಿಂತಣ್ಣ. ಯಾಕೆ ಹೇಳಕ್ಕಿರುತ್ತೆ ಮಾತ ಯಾವುದೇ ಮಾತು ಮಾತಾಡಿರೋದು ತತ್ವ ಕತ್ತಿರ್ಬೇಕು, ಒಂದು ಪ್ರಮಾಣ ಕತ್ತಿರ್ಬೇಕು, ಒಂದು ಆಧಾರ ಕತ್ತಿರ್ಬೇಕು. ಹೌದು ಹೌದು ಮಾತಾಡಿರ್ತಕ್ಕಂಥ ಮಾತ ಜನರ ತಲೆಯೊಳಗೆ ಹೋಗಿರ್ಬೇಕು, ಮನಸ್ಸಿನೊಳಗೆ ಉಳಿದಿರ್ಬೇಕು. ಹೌದು ಹೌದು ಅಂತ ಮಾತು ಇವತ್ತಿನ ದಿವಸ ನಾವು ಮತ್ತೆ ಸರದೋಡಿ ಕೆಲವಂತರು ಮಾತಾಡಬೇಕಾಗೈತೆ ಅನ್ನುವಂತ ಮಾತನ್ನ ನಾನು ಹೇಳಿ ಹೋಗಿದ್ನಿ. ಹೌದು ಹಂಗೇನೆ ಏನಪ್ಪಾ ಅಂತಂದ್ರೆ ಕಮಿಟಿ ಒಂದು ಹತ್ತನೇ ತಗೊಂಡು ಇತ್ತು ಮುಂದ ಎರಡು ವಿಷಯಗಳನ್ನ ಇಟ್ಟು ಒಂದು ಪ್ರಶ್ನೆ ಮಾಡಿದ್ನ ಅವರಿಗೆ. ಮಾಡಿದವ್ರಪ್ಪ ಏನು ವಿಷಯ ಇಟ್ಟಿದ್ದೆ ಅಂತ ಕೇಳಿದ್ರೆ ಪಿಂಟೋಣ, ನೋಡಿದ್ದೀರಪ್ಪ ವಿಷಯ ಈ ಮಾನವ ಚಲಮಕ್ಕೆ ಮುಕ್ತಿ ಆಗ್ಬೇಕಾಗಿತ್ತಪ್ಪ ಅಂತಂದ್ರ ಏನು ದೇವರಿನಿಂದ ಮುಕ್ತಿ ಆಗ್ತಾಯ್ತೋ ಏನು ಗುರುವಿನಿಂದ ಮುಕ್ತಿ ಆಗ್ತಾಯ್ತೋ ಅಂತ ನಾ ಕೇಳಿದ್ನಿ. ಹೌದು ಹೌದು ಅವಾಗ ಏನ್ ಹೇಳಿದ್ರಪ್ಪ ಅವ್ರ ವಿಷಯ ಹೇಳ್ಕೊಂಡ್ರೆ ನಮ್ಮ ಅಚ್ಚ ಕಡೆ ಸರಜೋಡಿ ಕಲಾವಂತರ ಎಲ್ಲಾರು ಕೇಳಿದ್ರಿ. ಏನ್ ಹೇಳ್ಕೊಂಡಾರಪ್ಪ ಅವ್ರ ವಿಷಯ ಗುರು ಅನ್ನುವಂಥದ್ದು ನಮ್ಮ ಪಾಲಿಗಿರ್ಲಿ, ದೇವ್ರು ಅನ್ನುವಂಥದ್ದು ನಮ್ಮ ಸೋಮು ಮಾಸ್ತರ್ ಪಾಲಿಗಿರ್ಲಿ ಅಂತ ತಿಳ್ಕೊಂಡು ಹೌದು ತಿಳ್ಕೊಂಡು ವಿಷಯವನ್ನು ಪ್ರತಿಪಾದನೆ ಮಾಡಿದ್ರು ಅವರು. ಹೌದು ಹೌದು ಹೌದ್ರಪ್ಪ ಅವಾಗ ಸ್ವಲ್ಪ ಲಕ್ಷ ಇಟ್ಟು ಕೇಳ್ರಿ ಮಾತು ಹೆಂಗೈತಿ. ಕೇಳ್ರಿ ಅಣ್ಣ ದಬ್ಬಲ್ ಮಾಡ್ಬೇಡ್ರಿ. ಹಾ ನೀವೆಲ್ಲರೂ ಕೇಳ್ರಿ. ನಾವು ಸರಜೋಡಿ ಕಲಾವಂತರು ಹೇಳಿದ್ರು ಏನ್ ಹೇಳಿದ್ರು, ಮಗಳು ಕೊಡಿ ಎಲ್ಲ ಮುಚ್ಚ ಕಣ್ಣಿ ಮೆರಿಗೆ ಒಳಗೆ ಹುಟ್ಟಿ ಬಂದ. ಹೌದು ಹುಟ್ಟು ಬಂದ ತಂದೆ ಶಿವಪ್ಪ, ತಾಯಿ ಕಾಶಿಬಾಯಿ ಪುಣ್ಯ ಗರ್ಭದೊಳಗೆ ಹೊಟ್ಟು ಬಂದು ಒಂದು ಬಿಟ್ಟು ಯಾರು ಹೆಣ್ಣರನ್ನ ಕರೆ ಸಾಕಿ ಸಂಸಾರದಾಗ ಸುಖ ಇಲ್ಲತ್ತೆ ತಿಳ್ಕೊಂಡು ಎಲ್ಲಿ ಅಜ್ಞಾನ ಮಟ್ಟಕ್ಕೆ ಹೋಗಿ ಸತ್ಯ ಸಿದ್ಧಲಿಂಗನ ಒಂದು ದರ್ಶನ ಮಾಡಿ ಅಲ್ಲಿ ಒಂದು ಗುರುದೀಕ್ಷೆ ಪಡಿಬೇಕಂತೇಳಿ ವಾದ. ಆ ದರ್ಶನ ಪಡೆಯುವಂತ ಟೈಮ್ದಾಗ ಪಾನಿ ಲಿಂಗ ದೀಕ್ಷೆ ಕುಡಿಬೇಕಂದ ಕಾಲಕ್ಕ 3 ದಿವಸ ಬಂದಾಗ ಮುಚ್ತಾರೆ, ನೀನು ಮುಚ್ಚಬಪ್ಪ ಅಂತಂದ್ರೆ ಎಷ್ಟು ಬಂದಾಗ ನಿನಗೆ ಲಿಂಗ ದೀಕ್ಷೆ ಕೊಡ್ತೀನಿ, ಸತ್ತಂದ್ರೆ ಅಲ್ಲೇ ಮಾನ ಕೊಡ್ತೀನಿ ಅಂತ ಹೇಳಿದ ಯಾರು? ಏನು ಲಕ್ಷಣ ಸಿದ್ಧಲಿಂಗ ಮತ್ತೆ ಆಗ ಮಗಳು ಕೊಡಿ ಎಲ್ಲಪ್ಪ ಮತ್ತೆ ಆಗಿ ಹೇಳ್ದ. ಹೌದಾ? ಅದೇ ಪ್ರಕಾರ 3 ದಿವಸ ಆದ್ಮೇಲೆ ಲಕ್ಷಣ ಸಿದ್ಧಲಿಂಗ ಮತ್ತೆ ಮುಂದೆ ಎಲ್ಲಪ್ಪ ಮತ್ತೆ ಎದ್ದು ಬಂದ ನಿಂತ ಸಿದ್ಧಲಿಂಗ ಮತ್ತೆ ಲಿಂಗ ದೀಕ್ಷೆ ಕೊಟ್ಟ 7 ದಿವಸಕ್ಕೆ ಹೊತ್ತಲ್ಲಿ ಮನಗ್ತದ. ಅಲ್ಲಿ ಹೋರಾಟ ಕಾಲಕ್ಕ ಮುಗಳು ಕೋಡಕ್ಕೆ ಹೋಗಿ ಹೊತ್ತು ಮನಗುತ್ತಾ ಅಲ್ಲಿ ಮುತ್ತನ ಮುಗಳು ಕೋಡ ಅನ್ನುವಂತ ನಾಮ ಕಲಿಯುಗದೊಳಗೆ ಉಳಿತು. ಇದು ಗುರು ಕೊಟ್ಟಿರ್ತಕ್ಕಂಥ ದೀಕ್ಷೆಯಿಂದ ಮುಗಳು ಕೋಡು ಮುಕ್ತಿ ಮಂದಿರ ಮಾಡಿದ ಎಲ್ಲಪ್ಪ ಮತ್ತೆ ಅಂತ ಹೇಳಿ ಎಲ್ಲ ಹೌದು. ನಮ್ಮ ಆಸ್ಥಾನವನ್ನು ಮಾತು ಕೇಳ್ತೀನಿ ಪಿಂಟು ಅಣ್ಣ. ಕೇಳ ಏನು ಕೇಳೋದು ಕೇಳ. ಹರ್ರಪ್ಪಾಡಿ ಎಲ್ಲಪ್ಪ ಮತ್ತೆ 3 ದಿವಸ ಮಣ್ಣಾಗ ಮುಚ್ಚಾನ. ಯಾರು ಮುಚ್ಚಿದ್ರು? ಯಾರು ಮುಚ್ಚಾರಪ್ಪ ಸಿದ್ಧಲಿಂಗ ಮತ್ತೆ 3 ದಿವಸ ಮಣ್ಣಾಗ ಮುಚ್ಚಾನ ಕರೆ. ಆ ಮಣ್ಣಾಗ ಮುಚ್ಚಕ್ಕಿಂತ ಮೊದಲು ಅವನಿಗೆ ಯಾರಿಗೆ ಗುರುದೀಕ್ಷೆ ಆಗಿರ್ತಿಲ್ಲ. ಆಗಿತ್ತಿಲ್ಲ 3 ದಿವಸ ಮಣ್ಣಾಗ ಎದ್ದು ಬರ್ಬೇಕಾಗಿತ್ತಲ್ಲ. ಅವಾಗ ಏನು ಗುರುವಿನ ಆಶೀರ್ವಾದ ಇತ್ತು, ಏನು ದೇವರ ಆಶೀರ್ವಾದ ಇತ್ತು. 3 ದಿನ ಮಣ್ಣಾಗ ಮಣ್ಣಾಗಿರ್ತಾನೆ 3 ದಿವಸ ಮ್ಯಾಗ ಬಂದ ಮ್ಯಾಗ ದೀಕ್ಷೆ ಕೊಟ್ಟಾನ, ಅವಾಗ ಗುರು ಆಗ್ಯಾನ. ಅದಕ್ಕಿಂತ ಮೊದಲು ಅವನಿಗೆ ಗುರು ಯಾರು? ಯಾರು ಬೇಕಲ್ಲ. ಅದಕ್ಕಿಂತ ಮೊದಲು 3 ದಿವಸ ಮಣ್ಣಾಗ ಮುಚ್ಚಿದ್ರು ಹೇಗೆ ಕೂತಿದ್ರು ಹಂಗೆ ಎದ್ದು ಬಂದಿದ. ಇದು ಯಾರ ಆಶೀರ್ವಾದ ಅಂತ ಕೇಳಿ ನನ್ನ ಅಪ್ಪ ಭಗವಂತನ ಆಶೀರ್ವಾದ ಇದು ಮೊದಲ ತಲೆ ಆಗಿರ್ಲಿ. ಹೌದ್ರಪ್ಪ ಹೇಳಿದ್ರಿ ನೀವೆಲ್ಲಾರು ಜಗತ್ತಿಗೆ ಎಲ್ಲ ಗುರು ಬೇಕಂತ ಹೇಳಿ ಇಡೀ ಜಗತ್ತಿಗೆ ಅನ್ನ ಹಾಕವ ಭಗವಂತನನ್ನು ಸಲುವಂತ ಭಗವಂತನನ್ನ ನಾವು ನೀವೆಲ್ಲರೂ ಹುಟ್ಟಿ ಬರ್ಬೇಕಾದ್ರ ಆ ಭಗವಂತನ ಆಶೀರ್ವಾದ ಇಲ್ಲ ಅಂದ್ರೆ ಹುಲ್ಲು ಕಟ್ಟಿಸುದು ಹೇಳಿರಂಗಿಲ್ಲ ಮಾಸ್ತರ. ಗುರು ಎಲ್ಲಿ ಬರ್ತಾನ? ಎಲ್ಲಿ ಬರ್ತಾನ್ರಪ್ಪ ಗುರು ಇಡೇ ನಿಮ್ಮ ಬಾಣ, ಬೆಳೆ ನಿಮ್ಮ ಬಾಣ, ಸುಳಿದು ಸೂಸುವ ಗಾಳಿ ನಿಮ್ಮ ಬಾಣ, ನಿಮ್ಮ ಬಾಣಗಳೊಂದು ಅಣ್ಣರನ್ನು ಹೊಗಳುವ ಕುಂಡಿಗಳನ್ನು ಕಾಣ ರಾಮನಾಥ ತಿಳಿಯರು. ಜಗತ್ತಿಗೆ ಬೆಳಕು ಕೊಟ್ಟವ. ಜಗತ್ತಿಗೆ ಬೆಳಕು ಕೊಟ್ಟವ. ಏನು ದೇವರು ಕೊಟ್ಟನೋ ಏನು ನಿಮ್ಮ ಗುರು ಕೊಟ್ಟನೋ? ಹೇಳುದು ಜಗತ್ತಿಗೆ ನೀರು ಕೊಟ್ಟನ ಭಗವಂತ. ಅದು ಏನು ನಿಮ್ಮ ದೇವರು ಕೊಟ್ಟನೋ ಏನು ಗುರು ಕೊಟ್ಟನೋ? ಹೌದು. ಜಗತ್ತಿಗೆ ಅನ್ನ ಕೊಟ್ಟನ. ಅಲ್ಲ ಕೊಂಡಲ್ಲ ದೇವರು ಕೊಟ್ಟರು ಏನು ನಿಮ್ಮ ಗುರು ಕೊಟ್ಟನೋ? ಹೌದು. ಒಂದು ಮಾತು ಹೇಳ್ತೀನಿ ನಿಮಗ, ಎಲ್ಲರಿಗೂ ತಿಳಿಯುವಂಗೆ ಹೇಳ್ತೀನಿ. ಇಡೀ ಎಲ್ಲ ಜಗತ್ತೇ ಮೊದಲು ನೀರು ನಿರಾಂಕಾರ ಇತ್ತು ಪಿಂಟನ. ನೀರು ನಿರಾಂಕಾರ ಹೋಮನು ಅಂತ
ಹಿಡ್ಕೊಂಡು ಬರ್ಲಿ ಆಗ ಗುರು ನಿರಾಂಕಾರದೊಳಗೆ ಇಂಥ ಜಾಗದಾಗ ನಿಮ್ಮ ಗುರು ಮತ್ತೆ ತೋರಿಸ್ಕೊಡು ಅವಾಗ ಮನೆ ಆಗ್ತೀನಿ ನಮ್ಮ ಅನುಭವ. ಹೌದಾ ಅಟ್ಟತನರಿ ಇಲ್ಲ ಯಾಕಂತ ಕೇಳಿದ್ರೆ ಆಮೇಲೆ ಭಗವಂತ ಬೇಕು. ಏನು ಬೇಡಾದಿದ್ರು ದೇವರಿಗೆ ಬೇಡಬೇಕು. ಏನು ಕೊಡೋ ಶಕ್ತಿ ಇರೋದು ದೇವರಿಗೆ ಕೊಡ್ಲಾಕ ಬರ್ತದೆ, ಗುರು ಕೊಡ್ಲಾಕ ಬರಂಗಿಲ್ಲ. ಕೆಲಸ ಬರೋ ಕಾರಣದ ಕೆಲಸ ಗುರು ಬೀರದೇವರು ಮಾಡಿದ್ರೆ ಶಿಷ್ಯನ ಮಾಡ್ಕೊಂಡು ಕಾರಬಾರ್ದು ಬೇಡ ಆಟ ಕೌಲಿ ಬರೀ ಊಟ ಕೌಲಿಗೆ ಬೇಡ. ಹೌದು ಊಟ ಮಾಡಿದ್ರೆ ತರ್ತಿನಂತೆ ಗುರುವಿಗೆ ವಚನ ಕೊಟ್ಟು ಹಾಡ್ತೀನಿ ಗುಡ್ಡಕ್ಕೆ ಬಂದು ಹುಲಿ ಹಾಗಾಯ್ತು. ಸತ್ತರಿ ಗ್ರಾಮ ಶಿರಾದ ಗುರು ಬೀರದೇವರ ಸೇವಾ ಮಾಡ್ಬೇಕಾರೆ ಬೀರಪ್ಪ ಮಾಳಪ್ಪಗೆ ಏನು ಕೊಟ್ಟ? ಬೀರಪ್ಪ ಮಾಳಪ್ಪ ಏನು ಕೊಟ್ಟ? ಬರೇ ಕಾರಣವೇ ಮಾಡ್ದ. ಅವಾಗ ಅವನ ಭಕ್ತಿಗೆ ಮೆಚ್ಚಿ ಭಾವಕ್ಕೆ ಮೆಚ್ಚಿ ಸಾಕ್ಷಾತ್ ಪರಮಾತ್ಮನ ಏನಪ್ಪಾ ಅಂತಂದ್ರೆ ದರಿಗಿಳಿದು ಬಂದ ಮಾಳಪ್ಪ ಏನು ಬೇರ್ತಿ ಬೇಡ ಮಾಳಪ್ಪ ನಿನಗೆ ಬೇಡ ಕೊಡ್ತೀನಿ ಅನ್ನೋ ಕಾಲಕ್ಕ ಸಾಕ್ಷಾತ್ ಪರಮಾತ್ಮನೇ ಬಂದ ದರಿಗೆ ಬಂದ ಮಾಳಪ್ಪಗೆ ಏನಪ್ಪಾ ಅಂತಂದ್ರ ವರ್ಷಕ್ಕೊಮ್ಮೆ ವರ್ಷದೀಪಾವಳಿಗೆ ಎಲ್ಲಾದ್ರೂ ಕೂಡ ವರ್ಷಕ್ಕೊಮ್ಮೆ ಮುಂದಾ ಸಮಯ ಮಾಡುತ್ತಾನ. ಇದು ನಮ್ಮ ದೇವರು ಬೇಕಲ್ಲ ನಿಮ್ಮ ಗುರು ಏನು ಕೊಟ್ಟಾನ ಅದನ್ನ ಹೇಳಿ. ಆಗ ಗುರು ಬೀರಪ್ಪ ಮಾಳಪ್ಪ ಶಿಷ್ಯನ ಮಾಡ್ಕೊಂಡಿರ್ತಾರೆ ಅವಾಗ ಕೊಟ್ಟದ ಕೂನೇನಾದ್ರು ಪಗಾರ ದುಡಿಸ್ಕೊಂಡಾರೆ ಪಗಾರ ಬೇಕಲ್ಲ. ಆಗ ದುಡ್ಬೇಕ ಪಗಾರ ಇದ್ರೆ ದುಡಿದು ಮನುಷ್ಯ ಬಂದ. ಯಾಕಂತ ಕೇಳಿದ್ರೆ ಜಗತ್ತಿನೊಳಗೆ ದೇವ್ರು ಅನ್ನುವಂಥವ್ ಬಹಳ ಹೆಚ್ಚಿಗೆ ಅದನ್ನ ತಿಳ್ಕೊಂಡ. ಹೌದ್ರಿ ಅದಕ್ಕೆ ಹೇಳ್ಯಾರ ಅನುರೇಮ ತೃಣಕಾಷ್ಟದೊಳಗೆ ಭಗವಂತ ತುಂಬಿ ತುಳಕ್ಯಾನ ಅಂತ ಹೇಳ್ತಾರ. ಒಂದು ಹುಲ್ಲು ಕಟ್ಟಿ ಸುದಿ ಅಳಿಗಾಡಬೇಕಾದ್ರೂ ಕೂಡ ಆ ಭಗವಂತನ ಆಜ್ಞೆ ಇಲ್ಲಾರ್ದೆ ಒಂದು ಹುಲ್ಲು ಕಡ್ಡಿ ಸುದಿ ಅಳಿಗಾಡಂಗಿಲ್ಲ. ಆಯ್ತಾ ಒಂದೇ ಒಂದು ಮಾತು ಕೇಳ್ತೀನಿ ರೀ, ಬಾಳ ಕೇಳಂಗಿಲ್ಲ, ಒಂದು ಮಾತು ಕೇಳಿ ಮುಗಿಸ್ಬಿಡು ಮತ್ತೆ ಬಿಡ್ತೋಣ. ನಾನು ಮುಗಿಸ್ಬಿಡನ್ರಿಪ್ಪ. ಏನು ದೇವರದಿಂದ ಗುರು ಹುಟ್ಟಾನೆ, ಏನು ಗುರುವಿನಿಂದ ದೇವರು ಹುಟ್ಟಾನ. ಏನು ದೇವ್ರಿಗೆ ಗುರು ಹುಡ್ಸಾನ, ಗುರುವಿಗೆ ದೇವ್ರು ಹುಡ್ಸಾನ. ನಾವು ನಿನಕ್ಕೆ ಮೊದಲು ಮುಗಿಸ್ತಾ ಅದಕ್ಕೆ ಮುಂದಿನ ಸಂಧಿಗೆ ಹೇಳ್ತಾರ ಅನ್ನುವಂತ ಒಂದು ಭರವಸೆ ಇಟ್ಕೊಂಡು ನಮ್ಮ ಅವ್ವಗಳು ಕೂತಾರ ಕರೆ ಇರ್ಲಿ. ನಮ್ಮ ಅವ್ವಗಳು ಬದ್ದಲ್ ಬಹಳ ಒಳ್ಳೆ ಮಾತು ಹೇಳಿದಿತ್ತು ಕರೆ. ನೀವೆಲ್ಲಾರು ಕೂಡ ಒಂದ್ 5 ನಿಮಿಷ ಟೈಮ್ ಕೊಟ್ರೆ ಅವ್ವಗಳು ಬದ್ದಲ್ ಹೇಳಂದ್ರೆ ಹೇಳ್ತೇವೆ, ಇಲ್ಲ ಬ್ಯಾರೆ ಹಾಡಿಕೆನೆ ಮಾಡ. ಹೆಣ್ಮಕ್ಳಿಗೆ ಒಟ್ಟು ಎಬ್ಸ್ಕೊಳಿಸೋದು ಬೇಡ. ಇರ್ಲಿ ಒಂದ್ ಮಾತು ಹೇಳದೈತಿ. ಏನ್ ಹೇಳಿದ್ರಪ್ಪ ಮಾತಾ? ಪಿಂಟು ಅಣ್ಣ ಇವತ್ತಿನ ದಿವಸ ಯಾಕತಿ ಕೇಳ ನಮ್ಮ ಅವ್ವನ ಬಳಗದವ್ರು ಬಹಳ ಮಂದಿ ಕೂಡ್ಯಾರ. ಮತ್ತೆ ಹಂಗಲ್ಲ ಪಿಂಟು ಅಣ್ಣ, ಹಿಂದಕ್ಕಿನ ಹೆಣ್ಮಕ್ಳ ಪದ್ಧತಿನೇ ಬೇರೆ ಆಗ್ಯದ, ಈಗಿನ ಹೆಣ್ಮಕ್ಳ ಪದ್ಧತಿನೇ ಬೇರೆ ಆಗ್ಯದ. ಅದು ಹೆಂಗ್ರಿಪ್ಪ? ಹೆಂಗತಿ ಕೇಳಿದ್ರ ಪಿಂಟು ಅಣ್ಣ, ಹಿಂದಕ್ಕೆ ಹೆಣ್ಮಕ್ಳು ಹೆಂಗಿದ್ರು ಅತ್ತಿಗೆ ನೆಗೆನದೇರಿ ಬಾವ ಮೈದೂನರು ಬೆಕ್ಕಾಲಟ್ಟ ಕಾಡಿದ್ರು ಕೂಡ ಹಳ್ಳಿ ಒಂದೇ ಒಂದು ಮಾತು ಮಾತಾಡ್ತಿತ್ತಲ್ಲ ಅತ್ತದೇರಿಗೆ. ಅದು ಹೌದು ಮಾತಾಡ್ತಿತ್ತಲ್ರಿಪ್ಪ. ಯಾಕಂತ ಕೇಳಿದ್ರೆ ಹಿಂದಕ್ಕೆ ಹೇಮರಟ್ಟಿ ಮಲ್ಲಮ್ಮ ತಾಯಿ ಭಾನುವು ಹೇಮರಟ್ಟಿ ಮಲ್ಲಮ್ಮಗ ಅತ್ತಿಗೆ ನೆಗೆನದೇರಿ ಬಾವ ಮೈದೂನರು ಬೆಕ್ಕಲಟ್ಟ ಕಾಡದಕ್ಕರೆ ಆದ್ರೆ ಯಾರಿಗಾರೆ ಒಂದು ಹಳ್ಳಿ ಮಾತಾಡಿದ್ರೇನು? ಯಾರಿಗೆ ಮಾತಾಡ್ಲಿಲ್ಲ. ಒಂದ್ ದಿವಸ ಅದಕ್ಕೆ ಪದಮಾವತಿ ಹೊರ ಹೋಗಿದ್ರು. ಶಶಿ ಅದಕ್ಕೆ ಏನ್ ಮಲ್ಲಮ್ಮ ಮನೆಯೊಳಗೆ ಎಲ್ಲರಿಗೆ ಊಟ ಮಾಡಿ ತಾನೇ ಊಟ ಮಾಡಿಸಿ ತಾನೇ ಊಟ ಮಾಡ್ಬೇಕಂತ ಗಂಗಾ ಒಳಗೆ ನೀಡ್ಕೊಂಡು ಕೂತಿದ್ರು. ಆಗ್ತಿದ್ದಕ್ಕೆ ಹೊರ ಹೋಗಿದ್ರು ನೋಡಿ ಪಿಟ್ಟು ಹೊರಗಿಂದ ಬಂದ್ರೆ ಬರನ ಬಂದ್ ಏನ್ ಮಾಡಿದ್ರು, ಉಣುವಂತ ಶಶಿ ಉಣುವಂತ ಗಂಗಾಳಕ್ಕೆ ಜಾಡಿಸಿ ಒದ್ದು ಬಿಟ್ರು. ಅವಾಗ ಮಲ್ಲಮ್ಮ ಏನ್ ಮಾಡ್ತಾಳ್ರಿಪ್ಪ? ಜಾಡಿಸಿ ಒದ್ದು ಬಿಟ್ರಲ್ಲ, ಗಂಗಾ ಹೋಗಿ ಉಣುವಂತ ಗಂಗಾ ದೂರ ಬಿದ್ದು ಬಿಡ್ತು. ಅವಾಗ ಹೇಮರಟ್ಟಿ ಮಲ್ಲಮ್ಮ ಸಿಟ್ಟಿಗೆ ಬರ್ಲಿಲ್ಲ ಪಿಟ್ಟು. ನಾನು ಸಿಟ್ಟಿಗೆ ಬರಲಿಲ್ಲ. ಅವಾಗ ಏನಾಯ್ತಂತ ಕೇಳ ಅತ್ತಿಗೆ ಹೇಳ್ತಾಳಕ್ಕೆ ಮಲ್ಲಮ್ಮ, ಏನ್ ಹೇಳ್ತಾ? ಅತ್ತ ನೀವು ಒತ್ತಿರತ್ತ ನನಗೇನು ಸಿಟ್ಟಿಲ್ಲ, ನಿಮ್ಮ ಕಾಲಿಗೆ ಗಂಗಾ ಬರುದು ಕಾಲಿಗೆ ಎಲ್ಲರ ಬ್ಯಾನ್ ಆಗೈತೆ ಅತ್ತೆ ಹೇಮರಟ್ಟಿ ಮಲ್ಲಮ್ಮ ಅತ್ತಿ ಕಾಲು ಒತ್ತಿದ್ರು ಅಂತ ಪಿಟ್ಕೊಂಡ. ಹೌದು ಮತ್ ಇವ್ರ ಮಾತು ಕೇಳಿ ಈಗಿನ ಅಪ್ಪಗಾರ ಯಾರು ಸ್ವಸ್ಥರಿ ಓದ್ರಿ ನಿಮ್ಮ ಕುತ್ತಿಗೆ ಓದ್ತಾರ ಅವ್ರು. ಹೌದು ಮತ್ ನೋಡ್ರಿ ಎತ್ತಿನ ಸಂಸಾರ ಮಾಡ್ರಿ. ಯಾಕಂತ ಕೇಳಿದ್ರೆ ಪಿಂಟೋಣ ಆಗ ಕಾಲಮಾನ ಹೆಂಗ್ ಚೇಂಜ್ ಆಗೈತಿ ನೋಡು. ತಿಳ್ಕೊಂಡು ಬಾಳ ಮಾಡೋದೈತಿ. ನಮ್ಮ ಅವ್ವಾಗಲೇ ಒಂದು ಮಾತು ಹೇಳಿ ಬಿಡ್ತೀನಿ, ನಿಮಗೆ ಬಾಳ ಹೇಳಂಗಿಲ್ಲ. ಹೌದ ಇವ್ ತವರ ಮನೆಯೊಳಗೆ ನಮ್ಮ ಹೆಸರನ್ನ ಹೇಳಿದ್ರು ಭಾಗಪಾಳ ಒಳಗ ಏನ್ ಹೇಳ್ಯಾರಿಪ್ಪ? ಎಷ್ಟು ಪ್ರೀತಿಯಿಂದ ತಾಯಿ ಸೇವಾ ಮಾಡಿರಲಿಕ್ಕೆ ನನ್ನ ತಾಯಿ ಹಡದ ತಾಯಿ ಅಂತ ತಿಳ್ಕೊಂಡು ಎಟ್ಟೆ ಬೈದ್ರು ಮಾಡಿದ್ರು ಏನೇ ಮಾಡಿದ್ರು ಕೂಡ ನಮ್ಮ ತಿಳ್ಕೊಂಡು ಎಷ್ಟು ತಾಯಿ ಸೇವಾ ಮಾಡಿರಲ್ಲ.
ಹಂಗೇನೆ ಹುಟ್ಟಿದ ಮನೆ ಬಿಟ್ಟು ಗಂಡನ ಮನೆಗೆ ನಡಿಲಿಕ್ಕೆ ಬಂದಾಗ ಮನ್ಯಾಗ ಒಬ್ಬಾಕಿ ಅತ್ತಿರ್ತಾವ ಇರ್ತಾರ್ರಿಪ್ಪ ಅತ್ತನ ನೋಡ್ಬಿಟ್ಟು ಅತ್ತಿಗೆ ತಿಳಿಬೇಕು ಅವ್ರು ಸತ್ತೇವು ಈಕೆ ಆಗ್ತಲ್ಲ ಈಕೆ ಅತ್ತಲ್ಲ ನಮ್ಮ ತವ್ರ ಮನೆಗೆ ಹಂಗ ತಾಯಿ ಸೇವೆ ಮಾಡಿಲ್ಲ ಇಲ್ಲಿ ಬೆಳಿಕ್ ಬಂದ ಮಗು ಈಕೆ ಹತ್ತಲ್ಲ ಈಕೆ ಹಳೆ ತಾಯಿಗಿಂತ ಹೆಚ್ಚಿಗೆ ಯಾರು ಮಾಡ್ತಿರಲ್ಲ ನಿಮ್ಮ ಬಾಳೆ ಹೌದ್ರಿಪ್ಪ ನೀವು ತಾಯಿ ಅಂತ ತಿಳಿದ್ರೆ ಅಂದ್ರೆ ಬಾಳೆ ಬಂಗಾರ ಆಗ್ತೈತಿ ತಿಜುರು ಚಾವಿ ನಿಮ್ಮ ಕೈಯಾಗ ಬರ್ತೈತಿ ಜರ ಪಿಸುಕ್ ಮಾಡ್ರಿ ಜರ ಮನೆ ತಾತ ಡಬಲ್ ಚರಿಗೆ ಬರ್ತಾನಿದೆ ಇದು ಸಿಸ್ಟರ್ ತಿಳ್ಕೊಳ್ಳೋದು ಅಟ್ಟ ಎಲ್ಲಿ ಬಿಟ್ಟೋಣ ಅತ್ತನೇರು ತಿಳ್ಕೊಬೇಕಾಗಿದ್ರ ಒಂದು ಮಾತ ಏನ್ ತಿಳ್ಕೊಬೇಕಿದ್ರಿಪ್ಪ ಮನ್ಯಾಗ ಒಬ್ಬಾಕಿ ಮಗಳು ಇರ್ತಾಳ ಇರ್ತಾಳ್ರಿಪ್ಪ ಮನ್ಯಾಗ ಮಗಳು ಅಂತ ಹೇಳಿದ್ರ ಮಗಳು ಏನೇ ತಪ್ಪು ಮಾಡ್ಲಿ ಇದು ನನ್ನ ಮಗಳ ಅಂತ ಹೇಳಿ ಇದು ನನ್ನ ಮಗಳಪ್ಪ ಏನೇ ತಪ್ಪು ಮಾಡಿದ್ರೆ ನನ್ನ ಮಗ ತಪ್ಪು ಮಾಡೈತಿ ಅಂತ ತಿಳ್ಕೊಂಡು ಎಷ್ಟು ಹೊಟ್ಟೆ ಹಾಕೋತಿರಲ್ಲ ನಡಿಲಿಕ್ ಬಂದಿರ್ತಕ್ಕಂಥ ಸಸಿನೂ ಕೂಡ ಇದು ಮನೆಗೆ ಬಂದಿರ್ತಕ್ಕಂಥ ಸಸಿ ಅಲ್ಲ ನಾನು ಹೊಟ್ಟೆಲ ಹುಟ್ಟಿರ್ತಕ್ಕಂಥ ಮಗಳ ಅಂತ ತಿಳ್ಕೊಂಡು ನೀವು ಬಾಳೆ ಮಾಡಿದ್ರೆ ನಿಮ್ ಬಾಳೆ ಬಂಗಾರ ಆಕೈತೆ ಅಕ್ಕಿನೂ ಮಗಳಕ್ಕಿಂತ ಹೆಚ್ಚಿಗೆ ತಿಳ್ಕೊಂಡು ಬಾಳೆ ಮಾಡಿದ್ರಪ್ಪ ಅಂತಂದ್ರ ನಿಮಗ ಒಂದ್ ರೊಟ್ಟಿ ಬಿಸಿ ರೊಟ್ಟಿ ಸಿಗ್ತೈತೆ ಅವಾಗ ಹೌದು ಯಾಕಂತ ಕೇಳಿದ್ರ ತಿಳ್ಕೊಂಡು ಬಾಳೆ ಮಾಡೋದೈತಿದ್ರಾಗ ಅದಕ್ಕೆ ನಮ್ ಕಾಕ ಬ್ಯಾಡಲ್ಲ ಅಂತಾನೆ ಇದು ಸಾಕಲ್ಲ ಕತ್ತಾನ ಹೌದು ಈಗ ಭಾಳ ಮಾತಾಡ್ಲಾರ್ದೆ ಇನ್ನೊಂದು ಮಾತು ಕೇಳಿದೆ ನಾ ಪ್ರಶ್ನೆ ಕೇಳಿದೆ ಹೌದು ನಮ್ ತಿಳಿದ ಹೇಳ್ತೀನಿ ಅಂತ ಹೇಳಿ ನಾವು ಮಾಸ್ತರ್ ನಾವ್ ಎಲ್ಲಿನೂ ಕೇಳಿಲ್ಲ ನಮ್ ಸೋಮು ಮಾಸ್ತರ್ನ ಇದು ಒಂದು ಕೇಳ ಎಲ್ಲಿನೂ ಕೇಳ ಅನ್ನುವಂತ ಮಾತನ್ನ ಹೇಳಿದ್ರು ಹೌದು ಹಾಲು ಮತ್ತ ಅನ್ನುವಂತ ಹೆಂಗತಿ ಕೇಳಿದ್ರೆ ಪಿಂಟುವಣ್ಣ ಸಮುದ್ರ ಈ ಸಮುದ್ರ ಇದ್ದಂಗೆ ಐತಿ ಆ ಸಮುದ್ರದಾಗ ಈಶಾಡ್ಬೇಕಾದ್ರೆ ನಮಗೂ ಆಗಿಲ್ಲ ಯಾರಿಗೂ ಆಗಂಗಿಲ್ಲ ನಾವು ಬರೀ ಕುರ್ಚಿ ದಂಡೆಗೆ ಬಿದ್ದು ಓಡಾಡ್ಕೊತೀವಿ ಹೌದ್ರಿಪ್ಪ ಅದಕ್ಕೆ ಈಗ ಭಾಳ ಮಾತಾಡ್ಲಾಗ ನನ್ನ ನಾಲ್ಕು ನೋಡಿ ಸತ್ಯ ಸುಂದರವಾದ ಚಾಲ್ ಹಾಡಿ ಚಾಲ್ ಯಾವಾಗ ಅಂತ ಕೇಳಿದ್ರೆ ಪಿಂಟುವಣ್ಣ ಏನ್ ಹೆಣ್ಮಕ್ಳ ಮ್ಯಾಗ ಹಾಡೋಣ ಏನ್ ರಾಯಣ್ಣನ ಮ್ಯಾಗ ಹಾಡೋಣ್ರಿ ರಾಯಣ್ಣನ ಮ್ಯಾಗಿನ ಹಾಡೋಣ್ರಿ ಹೌದು ಯಾಕಂತ ಕೇಳಿದ್ರೆ